ಆತ್ಮೀಯ ಜಿ ಕನ್ನಡ ವೀಕ್ಷಕರೆಲ್ಲರಿಗೂ ವಿದ್ಯಾದಶಮಿಯ ಹಾರ್ದಿಕ ಶುಭಾಶಯಗಳು. ರುಚಿ ಅಭಿರುಚಿ ದಸರಾ ರಸಗವಳ ವಿಶೇಷ ಸಂಚಿಕೆಗೆ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದು ನಮ್ಮ ವಾಹಿನಿಯ ಜನಪ್ರಿಯ ಧಾರಾವಾಹಿಯಾದ ಸೂರ್ಯಕಾಂತಿ ಧಾರಾವಾಹಿಯ ಕಲಾವಿದೆಯರಾದ ರಚಿತಾ ಗೌಡ ಹಾಗೂ ಶೈಲಶ್ರೀ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ ಸ್ವಪ್ನ. ರುಚಿ ಅಭಿರುಚಿ ದಸರಾ ರಸಗವಳ ವಿಶೇಷ ಸಂಚಿಕೆಗೆ ಸ್ವಾಗತ. ಹಾಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸೂರ್ಯಕಾಂತಿ ಧಾರಾವಾಹಿ ತಂಡದ ಪರವಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬನ ಇವತ್ತು ಅಡಿಗೆ ಮಾಡೋದ್ರ ಮೂಲಕ ಶುರು ಮಾಡೋಣವಾ? ಮೊದಲು ಯಾರು ಅಡಿಗೆ ಮಾಡ್ತೀರಾ? ಮಮ್ಮಿ. ನಾನೇ ಮಾಡ್ತೀನಿ. ಓಕೆ, ಹಿರಿಯರಿಂದ ಪ್ರಾರಂಭ ಮಾಡೋಣ. ರಚಿತಾ, ಪ್ಲೀಸ್ ಟೇಕ್ ಯುವರ್ ಸೀಟ್. ಯಾ, ಶ್ಯೂರ್. ಓಕೆ. ಶೈಲಶ್ರೀ ಧರ್ಮೇಂದ್ರ ಅವರೇ, ನಮ್ಮ ವೀಕ್ಷಕರಿಗೆ ಯಾವ ದಸರಾ ರಸಗವಳವನ್ನ ನೀವು ತಯಾರಿಸ್ತಾ ಇದ್ದೀರಾ? ಹಬ್ಬದ ವಿಶೇಷ ಆದ್ರಿಂದ ಶುರುವಿಗೆ ನಾನು ಸ್ವೀಟ್ ಮಾಡ್ಬಿಡ್ತೀನಿ. ಚಂದ್ರಹಾರ ಅಂತ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಚಂದ್ರಹಾರ. ಓಕೆ, ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಖಂಡಿತ. ಚಿರೋಟಿ ರವೆ, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ, ಉಪ್ಪು, ಲವಂಗ, ಸೋಡಾ ಮತ್ತೆ ಕಲರ್. ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಂಡ್ವಿ. ಶುರು ಮಾಡೋಣವಾ ಅಡ್ಗೆ? ಖಂಡಿತ. ಮೊದ್ಲಿಗೆ ಏನ್ ಮಾಡ್ಕೋತೀರಾ? ನಾನು ಚಿರೋಟಿ ರವೆನ ಕಲಸ್ಕೋಬೇಕು. ಓಕೆ. ಅಮ್ಮ, ಗ್ಯಾಸ್ ಸ್ಟವ್ ಅಲ್ಲಿ ಅಡಿಗೆ ಮಾಡೋ ಅಭ್ಯಾಸ ಇದೆಯಾ? ಇತ್ತೀಚೆಗೆ ಬಂದಿದೆಯಲ್ಲ ನಮ್ಮನೆಗೂ. ಯಾಕೆ ನಿಮ್ ಮನೇಲಿ ಗ್ಯಾಸ್ ಸ್ಟವ್ ಇಲ್ವಾ? ಅಲ್ಲ ನೋಡಿ, ಇತ್ತೀಚೆಗೆ ಬಂದಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಮೊದ್ಲೆಲ್ಲ ಸೌದೆ ಒಲೆ. ಸೌದೆ ಒಲೆಯಲ್ಲಿ ಮಾಡ್ತಿದ್ರಿ ಮೊದ್ಲೆ. ಇದಕ್ಕೆ ಸ್ವಲ್ಪ ತುಪ್ಪ. ಎಷ್ಟು ಚಿರೋಟಿ ರವೆ ತಗೊಂಡಿದ್ದೀರಾ? 1 ಬೌಲ್. ಓಕೆ. 1 ಚಿಟಿಕೆ ಸೋಡಾ. ಓಕೆ. ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೋಬೇಕಾ? ನೆನಿಬೇಕಾಗತ್ತಾ ಇದು? ಎಷ್ಟು ಹೊತ್ತು ನೆನಿಬೇಕು? 5 ನಿಮಿಷ ನೆನೆಬೇಕು. ಇದು ನೆನೆ ಅಷ್ಟೊತ್ತಿಗೆ ನಾವು ಪಾಕ ಮಾಡ್ಕೊಂಡಿರೋಣ. ಈಗ ಪಾಕಕ್ಕೆ ಇಡ್ಲಾ? ಅರ್ಧ ಹಾಕ್ತೀನಿ ಸಕ್ಕರೆ. ಈಗ ನಾವು ಮನೆಯಲ್ಲಿ ಜಾಮೂನ್ಗೆಲ್ಲ ಪಾಕ ಮಾಡ್ಕೋತೀವಲ್ಲ, ಅದೇ ತರ ಅಲ್ವಾ? ಅಷ್ಟೇನೆ. ನೀರು. ನೀವು ಮನೇಲಿ ಸ್ವೀಟ್ ಮಾಡ್ತಾನೆ ಇರ್ತೀರಾ? ಯಾರನ್ನ ಕೇಳಿದ್ದು? ಅಮ್ಮನ್ನ? ನನ್ನ ಕೇಳಿದ? ಅಮ್ಮನ್ನ ಕೇಳ್ತಿರೋದು. ನಂಗೆ ತುಂಬಾ ಚೆನ್ನಾಗಿ ಮಾಡಕ್ ಬರೋದು ಜಾಮೂನ್ ಒಂದೇ. ಇಲ್ಲ, ಕ್ಯಾರೆಟ್ ಖೀರ್ ಮಾಡ್ತೀನಿ ಅಂತ ಹೇಳ್ದಂಗಿತ್ತು ಒಂದ್ಸಲ. ನನಗ್ ಗೊತ್ತಿರೋ ಹಾಗೆ ಶೈಲಾ ಅವರು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಒಂದ್ಸರ್ತಿ ನನ್ಗೆ ಕ್ಯಾರೆಟ್ ಖೀರ್ ಕೂಡ ಮಾಡ್ಕೊಂಡ್ ಬಂದ್ ಕೊಟ್ಟಿದ್ರು. ಯಾರಿಗೂ ಕೊಡ್ದಲೆ ನಾನೊಂದ್ 2 ಎಕ್ಸ್ಟ್ರಾ ಗ್ಲಾಸ್ ಕುಡ್ದಿದ್ದೆ, ಬಚ್ಚಿಟ್ಟಿದ್ದೆ ಅಲ್ವಾ? ಖಂಡಿತ. ಇಲ್ಲ, ಶೂಟಿಂಗ್ ಟೈಮ್ ನಲ್ಲೂ ತರ್ತಾ ಇರ್ತಾರೆ. ಅದು ಇದು ಪ್ರಿಪೇರ್ ಮಾಡಿ, ಬಾತ್ ಅಂತೆ, ಪುದೀನಾ ಬಾತ್ ಅಂತೆ ಎಲ್ಲ ತರ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಶೈಲಾ ಅವ್ರು ತಂದ್ ಕೊಡ್ತಾರೆ, ನೀನೇನ್ ತಗೊಂಡ್ ಬರ್ತೀಯಾ? ನಾನ್ ಕ್ಯಾರೆಟ್ ಅಲ್ವಾ ತಂದಿದ್ದೆ. ಅಲ್ಲ, ಅವಳು ತರ್ತಾಳೆ. ಎಲ್ಲ ಬೇಕರಿ ಐಟಮ್ಸ್ ಬರುತ್ತೆ ಶೂಟಿಂಗಿಗೆ. ನಾನೇನು ಕೈಯಾರೆ ಮಾಡಿರಲ್ಲ. ಮಾಡ್ತಾಳೆ. ಅದ್ಯಾವ್ದೋ ಮಾಡಿದ್ದಲ್ಲ, ಟೊಮ್ಯಾಟೊ ಬಾತು. ಚೆನ್ನಾಗಿ ಅಡ್ಗೆ ಮಾಡ್ತಾಳ? ಓಕೆ. ತಿನ್ಬೋದಾ ಧೈರ್ಯವಾಗಿ? ಅಲ್ಲ, ನನಗೇನ್ ಖುಷಿ ಆಗ್ತಿದೆ ಮಾಡ್ಕೊಂಡು ತಿನ್ಬೇಕು. ನನಗೇನ್ ಖುಷಿ ಆಗ್ತಿದೆ ಗೊತ್ತಾ? ನಿಮ್ಮಿಬ್ಬರು ಕಾಂಬಿನೇಷನ್ ಇಲ್ಲೇ ಇಷ್ಟು ಚೆನ್ನಾಗಿದೆ. ಇನ್ನು ಆಕ್ಟ್ ಮಾಡ್ಬೇಕಾದ್ರೆ, ಸೂರ್ಯಕಾಂತಿ ಧಾರಾವಾಹಿನಲ್ಲಿ ನೀವು ಪಾತ್ರ ವಹಿಸ್ಬೇಕಾದ್ರೆ ಇನ್ನು ಎಷ್ಟು ನೀವು ಎಂಜಾಯ್ ಮಾಡ್ತೀರಾ ಅಂತ ನಂಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾವ ರೀತಿ ನೀವಿಬ್ರು ಎಂಜಾಯ್ ಮಾಡ್ತೀರಾ ಆನ್ ಸೆಟ್? ಹೇಳ್ಬಿಡಪ್ಪ ನೀನು. ನೀನೇನು ಮಾತಾಡ್ಬೇಡ, ನೀವ್ ಹೇಳಿ. ರಚಿತನ್ ಬಗ್ಗೆ ನೀವ್ ಹೇಳಿ. ನಿಮ್ಮ ಅವರ ಕಾಂಬಿನೇಷನ್ ನನಗ್ ಗೊತ್ತಿರೋ ಮಟ್ಟಿಗೆ ನೀವು ರಚಿತಾ ಮೊದಲನೇ ಸರಿ ಒಟ್ಟಿಗೆ ಕೆಲಸ ಮಾಡ್ತಾರೆ. ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅವಳ ಜೊತೆ? ಹೇಗೆ ಹೇಳ್ಬೇಕು ಅಂತಂದ್ರೆ, ಫ್ರೆಂಡ್ಲಿ ಆಗಿರ್ತೀವಿ. ಹೇಳ್ಬೇಕು ಅಂತಂದ್ರೆ ತಾಯಿ ಮಗಳ ಪಾತ್ರ ಬೇರೆ, ನಾವು ಹೊರಗಡೆ ಕೂಡ ತುಂಬಾ ಚೆನ್ನಾಗಿರ್ತೀವಿ. ಅವಳ ಕಾಲ್ ನಾನು ಎಳಿತಾ ಇರ್ತೀನಿ, ನನ್ನ ಕಾಲ್ ಅವಳು ಎಳಿತಾ ಇರ್ತಾಳೆ. ತಮಾಷೆಯಾಗಿ ಇರ್ತೀವಿ. ಹಾಗಾಗಿ ಸೀನ್ಗಳಲ್ಲೂ ತುಂಬಾ ಚೆನ್ನಾಗಿ ಬರೋದಕ್ಕೆ ಕಾರಣ ಆಗಿರ್ಬೋದು. ಅದು ಕೂಡ ತಮಾಷೆ ಆಗಿರ್ತೀವಿ. ಆದ್ರೆ ಸೀನ್ಸ್ ಅಲ್ಲಿ ಮಾತ್ರ ತಮಾಷೆ ಇರಲ್ಲ. ನಮ್ದು ಯಾವಾಗ್ಲೂ ಬರೋದೇ ಇಮೋಷನಲ್. ಹೌದು, ನಾನೊಂದು ಕೇಳ್ಬೇಕು, ಯಾಕೆ ಅಮ್ಮ ಮಗಳು ಯಾವಾಗ್ಲೂ ತುಂಬಾ ಅಳ್ತಿರ್ತೀರಾ? ಸ್ವಲ್ಪ ಕಂಟ್ರೋಲ್ ಮಾಡ್ಕೊಡಿ ನಿಮ್ಮ ಭಾವನೆಗಳನ್ನ. ನಮ್ಮನ್ನ ಕೇಳ್ಬೇಡಿ ದಯವಿಟ್ಟು. ಯಾರನ್ನ ಕೇಳಿ? ರೈಟ್ರು ಕೇಳಿ, ಡೈರೆಕ್ಟರ್ ಸರ್ ಕೇಳಿ. ಅಲ್ಲ, ಕತೆ ಹಾಗಿದೆ. ಬೇಸಿಕ್ ಆಗಿ ನಿಮಗೆ ಗೊತ್ತಿದೆ. ಅವಳು ಅಂದ್ರೆ ಈ ಮಂಗಳ ಕ್ಯಾರೆಕ್ಟರ್ ಏನಂದ್ರೆ, ತಾನ್ ಕಷ್ಟಪಟ್ಟಷ್ಟು ತನ್ನ ಮಗಳು ಹಳ್ಳಿಲಿ ಇದ್ಕೊಂಡು ಕಷ್ಟಪಡೋದು ಬೇಡ, ಅವಳನ್ನ
ಸಿಟಿಲಿರೋ ಹುಡುಗನಿಗೆ ಮದುವೆ ಮಾಡ್ಕೊಟ್ಟು ಅಂದ್ರೆ ಒಳ್ಳೆ ಕೆಲಸದಲ್ಲಿರೋ ಹುಡುಗನಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಆಸೆ. ಹಾಗಾಗಿ ತುಂಬಾ ಅವಮಾನ ಪಡ್ತಾಳೆ. ಅಂದ್ರೆ ಅವಳೇ ಗಂಡು ನೋಡಿಬಿಟ್ಟು ಅವ್ರು ನಿನ್ ಮಗಳಿಗೆ ಇಂಗ್ಲಿಷ್ ಬರೋದಿಲ್ಲ ಹಾಗೆ ಅಂತ ಅವಮಾನ ಮಾಡೋಗ್ತಾರೆ. ಅದನ್ನೆಲ್ಲ ತಡ್ಕೊಂಡಿರೋ ಅಂತ ಕ್ಯಾರೆಕ್ಟರ್ ಅದು. ಯಾಕೆ ಪಾಪ ಕಲ್ಸ್ಬಿಡೋದಲ್ವಾ ಇಂಗ್ಲಿಷ್? ಕ್ಲಾಸಸ್ ಹೋಗ್ತಾ ಇದ್ದೀನಿ, ಕ್ಲಾಸಸ್ ಹೋಗ್ತಾ ಇದ್ದಾಳೆ ಈಗ. ಮಾತಾಡಮ್ಮ ಇಲ್ಲಿ ಇಂಗ್ಲಿಷ್ ಅಲ್ಲಿ ಒಂಚೂರು ಅದೇ ಮಾತಾಡ್ತಿದ್ದೀನಿ ಇವಾಗ. ಟೈಮ್ ಕೊಡ್ತೀನಿ, ನೀನ್ ಅಡಿಗೆ ಮಾಡ್ಬೇಕಾದ್ರೆ ನೀನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು. ನೋಡೋಣ ಹೇಗ್ ಮಾತಾಡ್ತೀಯ ಅಂತ. ಡನ್. ಓಕೆ ಸ್ವಪ್ನ, ಇದು ಪಾಕ ರೆಡಿ ಆಗಿದೆ. ಪಾಕ ಆಗೋಯ್ತು ಅಷ್ಟು ಬೇಗ? ಆಯ್ತು. ಅದು ಆಕ್ಚುಲಿ ಇದು ಆಫ್ ಆದ್ಮೇಲೆ ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಬೇಕು, ಸ್ವಲ್ಪ ಕಲರ್ ಕೇಸರಿ ಬಣ್ಣ ಒಂದು ಚಕ್ಕೆ. ಆಮೇಲೆ ನಮ್ ಡೈರೆಕ್ಟರ್ ಸರ್ ಶಣೈ ಸರ್ಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಇಷ್ಟ ಅವ್ರಿಗೆ ಸ್ವೀಟ್ಸ್. ನಾನೊಂದ್ಸತಿ ಜಾಮೂನ್ ಮಾಡ್ಕೊಂಡು ತಗೊಂಡ್ ಹೋಗಿದ್ದೆ. ಖಾರ ಅಷ್ಟು ತಿನ್ನಲ್ಲ, ಸ್ವೀಟ್ಸ್ ತುಂಬಾ ಇಷ್ಟ ಪಡ್ತಾರ ಅವ್ರು. ಸೊ ಇವಾಗ ಇದನ್ನ ಮಾಡ್ಕೊಡಿ ಅಂತ ಹೇಳ್ಬೇಕು ಅವ್ರಿಗೆ. ಮಾಡ್ಕೊಡ್ತೀನಿ. ನೆಕ್ಸ್ಟ್ ಉಳುವಾಡಿ ಮನೇಲಿ ಮಾಡೋಣ ಇದನ್ನ ಸ್ವೀಟ್. ಉಳುವಾಡಿ ಮನೆ ಅಂದ್ರೆ ನಿಮ್ ಮನೆ? ನಮ್ಮನೆ ಚನ್ನಪಟ್ಟಣ ಹತ್ರ ಒಂದ್ 10 ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ. ಉಳುವಾಡಿ ಅಂತ ತುಂಬಾ ಚೆನ್ನಾಗಿದೆ ಆ ಮನೆ. ಹೇಗೆ ನೀವು ಇರೋದು ಬೆಂಗಳೂರಲ್ಲಿ, ಚನ್ನಪಟ್ಟಣದಲ್ಲಿ ಶೂಟಿಂಗ್ ಇರುತ್ತೆ, ಟ್ರಾವೆಲಿಂಗ್ ನಿಮಗೆ ಕಷ್ಟ ಆಗೋದಿಲ್ವಾ? ಹೇಗೆ ಮ್ಯಾನೇಜ್ ಕಷ್ಟ ಆಗುತ್ತೆ. ಎಷ್ಟೊತ್ತಿಗೆ ಎದ್ದು ರೆಡಿ ಆಗ್ತೀರಾ ಶೂಟಿಂಗ್ ಹೋಗೋದು? ಆಕ್ಚುಲಿ ಮನೆಯಲ್ಲಿ ನಾವೇ ಅಡಿಗೆ ತಿಂಡಿ ಎಲ್ಲ ಮಾಡಿ ಇಡ್ಬೇಕಾದ್ರಿಂದ ನಾನು 4:15 ಹೇಳ್ತೀನಿ. 6 ಗಂಟೆಗೆ ಪಿಕಪ್. ನಾನು ಫಸ್ಟ್ ಪಿಕಪ್, ಸೆಕೆಂಡ್ ಅವಳು. 6 ಗಂಟೆಗೆ ನಾವು ಗಾಡಿ ಹತ್ತಿದ್ರೆ 8 ಗಂಟೆಗೆ ಅಲ್ಲಿರ್ತೀವಿ. 9 ಗಂಟೆಗೆಲ್ಲ 8 ಕಾಲಿಗೆಲ್ಲ ಮುಗಿಸ್ತಾರೆ. ಮತ್ತೆ ಮಾಮೂಲಿ 10:30 ಮನೆ, 10:30 11 ಗಂಟೆ ಆಗುತ್ತೆ ಆಲ್ಮೋಸ್ಟ್. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕಾಲ ಕಳೆಯೋದಕ್ಕಿಂತ ರಚಿತನ್ ಜೊತೆ, ಸೂರ್ಯಕಾಂತಿ ಧಾರಾವಾಹಿಯ ತಂಡದ ಜೊತೆ ನೀವು ಹೆಚ್ಚಿನ ಕಾಲ ಕಳಿತೀರಾ ಅಲ್ವಾ? ಇತ್ತೀಚೆಗೆ ಒಂದ್ 3 ತಿಂಗಳಿಂದ ಅಂತೂ ನಮ್ಗೆ ನಮ್ಮಿಬ್ರು ಕಾಂಬಿನೇಷನ್ ಜಾಸ್ತಿ ಇದೆ. ಓಕೆ, ಈಗ ಇದನ್ನ ಏನ್ ಮಾಡ್ಬೇಕು? ಇದು ಚಪಾತಿ ಅಂದ್ರೆ ಪೂರಿ ತರ ಲಟ್ಟಿಸ್ಕೋಬೇಕು. ನಾವು ಪೂರಿನ ಹೇಗ್ ಮಾಡ್ತೀವೋ ಅದೇ ತರ ಮಾಡ್ಕೋಬೇಕು. ಈಗೇನ್ ಮಾಡ್ಬೇಕು? ಪೂರಿ ತರ ಲಟ್ಟಿಸ್ಕೊಂಡಿದ್ದೀವಲ್ಲ, ಇದನ್ನ ಈ ರೀತಿ ಫೋಲ್ಡ್ ಮಾಡ್ಬೇಕು, ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಬೇಕು. ಆಯ್ತಾ? ಅಂದ್ರೆ ಈ ಟ್ರಯಾಂಗಲ್ ಶೇಪ್ ಅಂತಾರಲ್ಲ ಆ ತರ. ಇದು ಕರಿಬೇಕಾದ್ರೆ ಓಪನ್ ಆಗ್ಬಾರ್ದಲ್ಲ, ಅದಕ್ಕೆ ಈ ಲವಂಗ ಇದೆಯಲ್ಲ ಒಂದೊಂದನ್ನ ಈಗ ಮಧ್ಯಕ್ಕೆ ಕರಿಯೋಣ. ನೀನ್ ಮಾಡ್ತೀಯ ಅನ್ಸುತ್ತೆ, ಇದು ಮನೆಗೆ ಹೋಗ್ಬಿಟ್ಟಲ್ಲ. ಹೌದು, ಟ್ರೈ ಮಾಡ್ತೀನಿ. ಈಸಿ ಆಗಿದೆ, ತುಂಬಾ ಕಷ್ಟ ಪಡುವಂತದ್ದು ಏನೂ ಇಲ್ಲ ಇದ್ರಲ್ಲಿ. ಇದು ಚಪಾತಿ ಹಿಟ್ಟಲ್ಲೂ ಮಾಡ್ಬೋದು, ಆದ್ರೆ ರುಚಿ ಕೊಡೋದು ಚಿರೋಟಿ ರವೆ ಮಾಡಿದಾಗ ಅಲ್ವಾ? ಸಾಕಾಯ್ತು? ಸಾಕು. ಇದು ಆಫ್ ಮಾಡ್ಲಾ? ಈಗ ಕರ್ದಿದ್ದನ ಇದಕ್ಕೆ ಹಾಕ್ಬೇಕು. ಇದು ಬಿಸಿ ಇರ್ಬೇಕಾದ್ರೇನೆ ತಿನ್ಬೇಕಾ ಅಥವಾ ತಣ್ಣಗಾದ್ಮೇಲೂ ತಿನ್ಬೋದು? ಬಿಸಿನೂ ತಿನ್ಬೋದು, ತಣ್ಣಗೂ ತಿನ್ಬೋದು. ಕೆಲವ್ರು ಏನ್ ಮಾಡ್ತಾರೆ, ಹಾಲು ಬಾದಾಮಿ ಇದೆಲ್ಲ ಹಾಕೊಂಡ್ಬಿಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರುತ್ತೆ. ಬಾದಾಮಿ ಹಾಲ್ ಜೊತೆ ತಿಂತಾರೆ, ಪಾಕದಲ್ಲಿ ಅದ್ದಲ್ಲ. ಪಾಕದಲ್ಲಿ ಅದ್ಬಿಟ್ಟು ಅದಕ್ಕೆ ಹಾಕ್ತಾರೆ ಬಾದಾಮಿ ಹಾಲು, ಚೆನ್ನಾಗಿರುತ್ತೆ. ಸ್ವಪ್ನ ನೋಡಿ, ಬಾದಾಮಿ ಹಾಲು ರೆಡಿ ಇದೆ. ರಚಿತಾ ಬರ್ಬೋದು? ಇದ್ಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ಮೇಲೆ ಹಾಕ್ಬೇಕು. ಸ್ವಪ್ನ, ಚಂದ್ರಹಾರ ರೆಡಿ ಇದೆ. ನೀನು ಹಾಗೆ ತಿನ್ಬೋದು ಅಥವಾ ಬಾದಾಮಿ ಹಾಲಲ್ಲಿ ನೆನೆಸ್ಕೊಂಡು ತಿನ್ಬೋದು. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ. ಸಿಹಿ ಸಿಹಿಯಾದ ಚಂದ್ರಹಾರ ಸಿದ್ಧವಾಯ್ತು. ಚಂದ್ರಹಾರ ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ, ಉಪ್ಪು, ಲವಂಗ, ಸೋಡಾ, ಕೇಸರಿ ಕಲರ್. ಮಾಡುವ ವಿಧಾನ: ಒಂದು ಬೌಲ್ಗೆ ಚಿರೋಟಿ ರವೆ, ತುಪ್ಪ, ಸೋಡಾ ಹಾಕಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸಿಕೊಂಡು 5 ನಿಮಿಷ ನೆನೆಯಲು ಬಿಡಿ. ನಂತರ ಪೂರಿಯ ಆಕಾರದಲ್ಲಿ ಲಟ್ಟಿಸಿಕೊಂಡು ತ್ರಿಕೋನಾಕಾರದಲ್ಲಿ ಮಡಚಿಕೊಂಡು ಲವಂಗವನ್ನು ಅದಕ್ಕೆ ಚುಚ್ಚಿ
ಕಾದ ಎಣ್ಣೆಯಲ್ಲಿ ಕರೆದು ಮೊದಲೇ ಸಕ್ಕರೆ, ಏಲಕ್ಕಿ ಪುಡಿ, ಕೇಸರಿ ಹಾಕಿ ಸಿದ್ಧ ಮಾಡಿದ ಸಕ್ಕರೆ ಪಾಕಕ್ಕೆ ಹಾಕಿ ನೆನೆಸಿ ಸರ್ವಿಂಗ್ ಬೌಲ್ಗೆ ಹಾಕಿ ಕೊಬ್ಬರಿ ತುರಿಯಿಂದ ಅಲಂಕರಿಸಿದ್ರೆ ಚಂದ್ರಹಾರ ಸವಿಯಲು ಸಿದ್ಧ.